ಹಾಯ್ ಗೈಸ್, ಈ ವಿಡಿಯೋದಲ್ಲಿ KCT ಆಪ್ಷನ್ ಎಂಟ್ರಿ ಅಂದರೆ ಏನು, ಆಪ್ಷನ್ ಎಂಟ್ರಿಗೂ ಮುಂಚೆ ನಿಮ್ಮ ಹತ್ರ ಯಾವ್ಯಾವ ಇನ್ಫಾರ್ಮೇಷನ್ ಮತ್ತು ಡಾಕ್ಯುಮೆಂಟ್ಸ್ ಇರಬೇಕು, ಮತ್ತು ಆಪ್ಷನ್ ಎಂಟ್ರಿಗೆ ಕಾಲೇಜಸ್ನ ಯಾವ ಥರ ಆ್ಯಡ್ ಮಾಡಬೇಕು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕ್ತಕ್ಕಂಥ ಯಾವುದೇ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಆಪ್ಷನ್ ಎಂಟ್ರಿ ಅಂದರೆ ಇದೊಂದು ಪ್ರೊಸೆಸ್. ಇಲ್ಲಿ ನೀವೇನು ಮಾಡಬೇಕಂದ್ರೆ ನಿಮಗೆ ಬೇಕಾದಂಥ ಪ್ರಿಫರೆನ್ಸ್ ವೈಸ್ ಕಾಲೇಜಸ್ ಮತ್ತು ಕೋರ್ಸ್ ವೈಸ್ ನಿಮ್ಮ ಪ್ರಿಫರೆನ್ಸ್ ತಕ್ಕ ಹಾಗೆ ಆರ್ಡರ್ನಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನೀವು ಅದು ಮಾಡಾದ್ಮೇಲೆ ನಿಮಗೆ ಸಿಸ್ಟಮ್ ಸೀಟ್ನ ಯಾವ ರೀತಿ ಅಲಾಟ್ ಮಾಡುತ್ತೆ ಅಂದರೆ ನಿಮ್ಮ KCT ರ್ಯಾಂಕ್, ಕ್ಯಾಟಗರಿ ಅಥವಾ ರಿಸರ್ವೇಷನ್ಸ್ ಮತ್ತು ಸೀಟ್ ಅವೈಲಬಿಲಿಟಿ ಇದರ ಬೇಸಸ್ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಇವಾಗ ನೀವು ಆಪ್ಷನ್ ಎಂಟ್ರಿ ಎಂಟರ್ ಆಗೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಇರಬೇಕಾದ ಇನ್ಫಾರ್ಮೇಷನ್ ಅಥವಾ ಡಾಟಾ ಏನಪ್ಪ ಅಂದರೆ ನಿಮ್ಮ KCT ರ್ಯಾಂಕ್ ಮತ್ತು ನಿಮಗೆ ಎಲಿಜಿಬಲ್ ಇರ್ತಕ್ಕಂಥ ಕಾಲೇಜಸ್ನ ಲಿಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಬ್ರಾಂಚ್ ಪ್ರಿಫರೆನ್ಸ್ ಮತ್ತು ಕ್ಯಾಟಗರಿ ಡೀಟೇಲ್ಸ್ ಮತ್ತು ಪ್ರಿವಿಯಸ್ ಇಯರ್ KCT ಕಟ್ ಆಫ್ ಅದು ನಿಮಗೆ ಎಲ್ಲ ಕಾಲೇಜಸ್ಸಿಂದು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಇದೆಲ್ಲ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು. ಇವಾಗ ಕಾಲೇಜಸ್ನ ಯಾವ ರೀತಿ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಬೇಕು. ತುಂಬ ಜನ ಮಿಸ್ಟೇಕ್ ಮಾಡೋದು ಇಲ್ಲೇ. ಅವರು ತಮ್ಮ ರ್ಯಾಂಕ್ ತಕ್ಕ ಹಾಗೆ ಕೇವಲ 10-12 ಕಾಲೇಜಸ್ನ ಆ್ಯಡ್ ಮಾಡಿ ಬಿಡ್ತಾರೆ. ಇದರಿಂದ ಅವ್ರಿಗೆ ಸಿಗ್ತಕ್ಕಂಥ ಒಳ್ಳೆ ಕಾಲೇಜಸ್ ಮಿಸ್ ಆಗುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಪ್ರಿಫರೆನ್ಸ್ ವೈಸ್ ಕಾಲೇಜಸ್ನ ಆ್ಯಡ್ ಮಾಡಬೇಕು. ಯಾವ ರೀತಿ ಅಂದರೆ ಇವಾಗ ಕರ್ನಾಟಕದ ಟಾಪ್ ಕಾಲೇಜಸ್ ಯಾವ್ಯಾವು ಅವನ್ನ ಫಸ್ಟಲ್ಲಿ ಆ್ಯಡ್ ಮಾಡಿ. ಅದಾದಮೇಲೆ ನಿಮ್ಗೆ ಮೆಜಾರಿಟಿ ನಿಮಗೆ ಈ ಕಾಲೇಜ್ ಸಿಗ್ಬೋದು ಅಥವಾ ಡೌಟ್ ಇರುತ್ತೆ ಅಂಥವನ್ನ ಮಿಡಲಲ್ಲಿ ಆ್ಯಡ್ ಮಾಡಿ. ಹೇಗೆ ಗೊತ್ತಾಗುತ್ತೆ ನನಗೆ ಇದೇ ಕಾಲೇಜ್ ಸಿಗ್ಬೋದು ಈ ಕಾಲೇಜ್ ಸಿಗಲ್ಲ ಅಂತ? ಪ್ರಿವಿಯಸ್ ಇಯರ್ KCT ಕಟ್ ಆಫ್ನ ಚೆಕ್ ಮಾಡಿ. ಅದರಲ್ಲಿ ರ್ಯಾಂಕ್ ವೈಸ್ ಕಟ್ ಆಫ್ ಇರುತ್ತೆ ಲಾಸ್ಟ್ ಇಯರಿಂದು. ಅದರ ಮೇಲೆ ನಿಮ್ಮ KCT ರ್ಯಾಂಕ್ ಎಷ್ಟಿದೆ ಆ ರೀತಿ ನೀವು ಆ್ಯಡ್ ಮಾಡ್ತಾ ಹೋಗ್ಬೇಕು. ಟಾಪಲ್ಲಿ ನಿಮ್ಗೆ ಸಿಗಲ್ಲ ಅಂತ ಗೊತ್ತಿದ್ರು ಟಾಪ್ ಕಾಲೇಜಸ್ನ ಆ್ಯಡ್ ಮಾಡಿ. ಒಂದು ವೇಳೆ ಚಾನ್ಸಸ್ ಇರ್ಬೋದು ಯಾವುದಾದ್ರೂ ರಿಸರ್ವೇಷನಲ್ಲಿ ಅಥವಾ ಯಾವುದಾದ್ರೂ ಸೀಟ್ ಅವೈಲಬಿಲಿಟಿ ಇದ್ದರೆ ಸಿಗ್ಬೋದು, ಸಿಕ್ಕರೆ ನಿಮ್ಗೆ ಲಕ್ ಅಂತ ಆ ರೀತಿ ಆ್ಯಡ್ ಮಾಡಿ. ಮತ್ತು ಮಿಡಲಲ್ಲಿ ನಿಮ್ಗೆ ಸಿಗ್ಬೋದು ಅಥವಾ ಸಿಗದೇ ಇರ್ಬೋದು ಅಂತ ಡೌಟ್ ಇರ್ತಕ್ಕಂಥ ಕಾಲೇಜಸ್ನ ಆ್ಯಡ್ ಮಾಡಿ. ಮತ್ತು ಲಾಸ್ಟಲ್ಲಿ ನಿಮಗೆ ಸಿಗುತ್ತೆ ಅಂತ ಕನ್ಫರ್ಮ್ ಇರುತ್ತಲ್ಲ, ಲಾಸ್ಟ್ ಇಯರ್ ಕಟ್ ಆಫ್ ನಿಮ್ಮ ರ್ಯಾಂಕಿಗೂ ಸೇಮ್ ಇದ್ದರೆ ಅವುಗಳನ್ನು ಸೇಫ್ ಅಂದರೆ ಲಾಸ್ಟಲ್ಲಿ ಆ್ಯಡ್ ಮಾಡಿ. ಇವಾಗ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಆಪ್ಷನ್ ಎಂಟ್ರಿ ಸಿಸ್ಟಮ್ ಮೇಲ್ಗಡೆಯಿಂದ ಚೆಕ್ ಮಾಡುತ್ತೆ. ಹೈಯೆಸ್ಟ್ ಆರ್ಡರಲ್ಲಿ ನಿಮ್ಗೆ ಯಾವುದಾದ್ರೂ ಮೇಲ್ಗಡೆಯಿಂದ ಯಾವುದಾದ್ರೂ ಒಂದು ಕಾಲೇಜ್ ಸಿಕ್ಕರೆ ಅಲ್ಲಿಗೆ ಸಿಸ್ಟಮ್ ಚೆಕಿಂಗ್ನ ಸ್ಟಾಪ್ ಮಾಡುತ್ತೆ. ಕೆಳಗಡೆ ಎಂದು ಅದು ಚೆಕ್ ಮಾಡಲ್ಲ. ನಿಮ್ಗೆ ಯಾವುದು ಸಿಗುತ್ತಲ್ಲ ಅಲ್ಲಿಂದ್ರೆ ಕೌಂಟ್ ಆಗುತ್ತೆ. ಸೊ ನಿಮ್ಗೆ ಅದಾದ್ಮೇಲೆ ಮಾಕ್ ಅಲಾಟ್ಮೆಂಟ್ ಬರುತ್ತೆ. ಅದಾದ್ಮೇಲೆ ನೀವು ಬೇಕಂದ್ರೆ ಚೇಂಜ್ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನೀವು ಕಾಲೇಜಸ್ ನೇಮ್ ಅಲ್ಲದೆ ಕಾಲೇಜಸ್ ಅಲ್ಲಿ ಇರ್ತಕ್ಕಂಥ ಕೋರ್ಸಸ್ನು ಬೇರೆ ಬೇರೆಯಾಗಿ ಆ್ಯಡ್ ಮಾಡಬೇಕಾಗಿರುತ್ತೆ. ಅಂದರೆ ಇವಾಗ ನೀವು ಯಾವುದಾದ್ರೂ RV ಕಾಲೇಜಸ್ನ ಎಂಟರ್ ಮಾಡಿದರೆ ಅದರಲ್ಲಿ CSC ಕೋರ್ಸ್ಗೆ ಬೇರೆ ಆಪ್ಷನ್ ಮತ್ತು ನೀವು AML ಕೋರ್ಸ್ಗೆ ಬೇರೆ ಆಪ್ಷನ್, ಆ ರೀತಿ 2 ಆಪ್ಷನ್ನ ಎಂಟರ್ ಮಾಡಬೇಕಾಗುತ್ತೆ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ಆಪ್ಷನ್ ಎಂಟ್ರಿನ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡಿ. ಮತ್ತು ಕಾಲೇಜಸ್ ಆ್ಯಡ್ ಮಾಡಬೇಕಾದ್ರೆ ನಿಮಗೆ ಅದ್ರ ಬಗ್ಗೆ ತಿಳ್ಕೊಂಡು ಆ್ಯಡ್ ಮಾಡಿ. ಸುಮ್ಮನೆ ನಡಕ್ಕೆ ಯಾವುದಾದ್ರೂ ಕಾಲೇಜಸ್ನ ನಿಮ್ಗೆ ಇಷ್ಟ ಇಲ್ಲ ಆ್ಯಡ್ ಮಾಡಿದ್ರು ಒಂದು ವೇಳೆ ನಿಮ್ಮ ರ್ಯಾಂಕ್ ಅದಕ್ಕೆ ಸೆಟ್ ಆದರೆ ಆಪ್ಷನ್ ಎಂಟ್ರಿ ಸಿಸ್ಟಮ್ ಅದನ್ನೇ ಚೂಸ್ ಮಾಡುತ್ತೆ, ನಿಮಗೆ ಅದೇ ಸೀಟ್ ಸಿಗುತ್ತೆ. ಸೊ ಹಾಗಾಗಿ ನಿಮಗೆ ಇಷ್ಟ ಇರತಕ್ಕಂಥ ಮತ್ತು ಒಳ್ಳೆ ಕಾಲೇಜಸ್ನ ಪ್ರಿಫರೆನ್ಸ್ ವೈಸ್ ಆ್ಯಡ್ ಮಾಡಿ. ಸೊ ಇಷ್ಟು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ ಮಾಡ್ತಕ್ಕಂಥ ಮಿಸ್ಟೇಕ್ಸ್ ಮತ್ತು ಆ ಮಿಸ್ಟೇಕ್ಸ್ನ ಸಾಲ್ವ್ ಮಾಡೋದು ಹೇಗೆ, ಮತ್ತು ರ್ಯಾಂಕ್ ಕಡಿಮೆ ಇದ್ರೂ ಒಳ್ಳೆ ಕಾಲೇಜ್ ಹೇಗೆ ಸಿಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಆಪ್ಷನ್ ಎಂಟ್ರಿ ರಿಲೇಟೆಡ್ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲೇ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ.